ಅವಲ್ಲ ಫ್ರೆಂಡ್ಸ್, ಇವನ್ನ ನಾನು ನೆಡ್ತಾ ಇದ್ದೀನಿ. ಆಲ್ರೆಡಿ 3 ನೆಟ್ಟಿದ್ದೀನಿ. ಇನ್ನು ಎಲ್ಲರ ಮನೇಲೂ ಹೀಗೆ ಅಲ್ವಾ, ಹಬ್ಬ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ದಿನ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಹಬ್ಬ ಆದಮೇಲೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಟೋಟಲಾಗಿ ಹಬ್ಬಕ್ಕೂ ಮುಂಚೆ ಕ್ಲೀನಿಂಗ್, ಹಬ್ಬ ಆದಮೇಲೂ ಕ್ಲೀನಿಂಗ್, ಟೋಟಲ್ ಕ್ಲೀನಿಂಗ್. ನನ್ನ ನೆಚ್ಚಿನ ಗೃಹಿಣಿಯರಿಗೆಲ್ಲರಿಗೂ ಶುಭೋದಯ. ಇದು ಶನಿವಾರದ ಮಿನಿ ಬ್ಲಾಗ್ ಆಗಿದೆ ಫ್ರೆಂಡ್ಸ್. ಶುಕ್ರವಾರ ಎಲ್ಲರೂ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಹೇಗೆ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಇನ್ನು ನಾನಂತೂ ಶುಕ್ರವಾರನೇ ವರಮಹಾಲಕ್ಷ್ಮಿಯನ್ನು ಜರುಗಿಸಿದ್ದೆ. ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಈ ಥರ ಮಮ್ಮ ಅರ್ಥರವರ ಮಾಯಿಶ್ಚರೈಸ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ದೇವ್ರ ಮನೇನ ಕ್ಲೀನ್ ಮಾಡ್ಕೊತೀನಿ. ದೇವ್ರ ಮನೆ ಕ್ಲೀನ್ ಮಾಡಾದಮೇಲೆ ನಾನು ಸ್ವಲ್ಪ ಮಿಸ್ಟೇಕ್ಗಳನ್ನ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದೇನು ಅಂತ ನಿಮಗೆ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಈ ಮಿಸ್ಟೇಕ್ಗಳನ್ನ ನನಗೆ ನನ್ನ ಫ್ರೆಂಡ್ಸ್ಗಳು ಈ ಥರ ಮಾಡಬೇಕಾಗಿತ್ತು ಅಂತ ತೋರಿಸ್ಕೊಟ್ರು. ಕೆಲವರು ಇಲ್ಲ ಸಾಕು ಅಂತ ಅಂದರು, ಇನ್ನು ಕೆಲವರು ಈ ಥರ ಮಾಡಿ ನೆಕ್ಸ್ಟ್ ಟೈಮು ಇದೇ ಫಸ್ಟ್ ಟೈಮ್ ಮಾಡಿದ್ದೀರಲ್ಲ ಅಂತ ಹೇಳಿ ಅಂದರು. ಇನ್ನು ನೆಕ್ಸ್ಟ್ ಇವು ನಮ್ಮ ಮನೇಲಿ ದಾಸವಾಳದ ಹೂಗಳು ಸಿಕ್ಕಿತ್ತು, ಇವನ್ನೇ ಇವತ್ತು ಮುಡಿಸ್ತೀನಿ. ಈ ಥರ ಬಾಗಿಲಿಗೆ ರಂಗೋಲಿನೂ ಸಹ ಹಾಕಿದ್ದೀನಿ. ಇನ್ನು ಬನ್ನಿ ನಮ್ಮ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಹತ್ರ ಇರೋಂತಹ ತಟ್ಟೆಗಳನ್ನ ತೆಗೆದು ಇಟ್ಬಿಟ್ಟು ಮತ್ತು ಲಕ್ಷ್ಮಿಗೆ ಒಂದು ಪ್ರಸಾದನ ಮಾಡಿ, ಆಮೇಲೆ ಅಂದರೆ ನೈವೇದ್ಯನ ಮಾಡಿ ನೆಕ್ಸ್ಟು ಲಕ್ಷ್ಮಿನ ನಾನು ಎತ್ತಿಡ್ತೀನಿ. ಲಕ್ಷ್ಮಿ ಇಡಬೇಕಾದ್ರೆ ನಾನು 5:30 ಅಷ್ಟರೊಳಗಡೆ ಶುಕ್ರವಾರ ಪೂಜೆ ಮಾಡಿ ಮುಗಿಸಿದ್ದೆ. ಕೆಲವರು 3 ಪೂಜೆ ಅಂತ ಮಾಡ್ತಾರೆ, ಮತ್ತು ಇನ್ನು ಕೆಲವರು 5 ಪೂಜೆ ಅಂತ ಮಾಡ್ತಾರೆ. ಅಂದರೆ ಶುಕ್ರವಾರ ಬೆಳಿಗ್ಗೆ ಮತ್ತು ಸಂಜೆ 2 ಪೂಜೆ, ಮತ್ತು ಶನಿವಾರ 3 ಪೂಜೆ, ಮತ್ತು ಶನಿವಾರ ಸಂಜೆ 4 ಪೂಜೆ, ಹಾಗೆ ಭಾನುವಾರ ಬೆಳಗ್ಗೆ 5 ಪೂಜೆ ಈ ಥರ ಮಾಡ್ತಾರೆ. ನಾನು ಶುಕ್ರವಾರ ಸಂಜೆನೇ ಕಳಸನ ಎಲ್ಲ ಮುತ್ತೈದೆಯರಿಗೂ ಅರಿಶಿನ ಕುಂಕುಮ ಕೊಟ್ಟು ಆದ ನಂತರ ನಾನು ಕಳಸನ ಜರುಗಿಸಿದ್ದೆ. ಇದಾದಮೇಲೆ ನಾನು ಶನಿವಾರ ಬೆಳಗ್ಗೆ ಎದ್ದು ಮತ್ತೊಂದು ಸರಿ ಪೂಜೆ ಮಾಡಿಬಿಟ್ಟು ದೀಪ ಎಲ್ಲ ಆರಾದಮೇಲೆ ನಾನು ಲಕ್ಷ್ಮಿನ ವಿಸರ್ಜನೆ ಮಾಡ್ತಾ ಇದ್ದೀನಿ. ಇದಾದ ನಂತರ ನಾನು ಲಕ್ಷ್ಮಿಗೆ ಮುಂಚೆನೇ ಪ್ರಸಾದನ ಅಂದರೆ ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ನೈವೇದ್ಯ ಮಾಡಿ ದೇವರಿಗೆ ಕಳಸನ ಜರುಗಿಸೋ ಪದ್ಧತಿನ ಇವಾಗಿಂದನೇ ರೂಢಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾನು ಹಾಲು ಖೀರನ್ನ ಮಾಡಿಬಿಟ್ಟು ಹಾಲು ಖೀರಿಗೆ ಗೋಡಂಬಿ, ದ್ರಾಕ್ಷಿ, ಸಕ್ಕರೆ ಮತ್ತು ಶಾವಿಗೆ ಇಷ್ಟನ್ನು ಸೇರಿಸಿ ಹಾಲು ಖೀರನ್ನ ಮಾಡ್ಕೊತಾ ಇದ್ದೀನಿ. ದೇವ್ರ ಮುಂದೆ ಇಟ್ಟಿದ್ದಂಥ ತಟ್ಟೆಗಳನ್ನ ಎಲ್ಲ 85 ಮೇಲೆ ಜೋಡಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನು ಇದನ್ನು ನೀಟಾಗಿ ಒಂದು ಕಡೆ ಆರ್ಗನೈಸ್ ಮಾಡ್ಕೋಬೇಕು. ಇದು ಅರ್ಧ ಟೈಮ್ ಹಿಡಿಯುತ್ತೆ ಅಲ್ವಾ. ಹಬ್ಬದ ಹಿಂದಿನ ದಿನ ಅರ್ಧ ಈ ಥರ ಜೋಡಿಸ್ಕೊಂಡು ಒಳಗಡೆ ಕಿಡಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರೆ ಇನ್ನು ದೇವ್ರ ಮುಂದೆ ಇಟ್ಟಿದ್ದಂಥ ಹಣ್ಣುಗಳನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಇನ್ನಷ್ಟು ಟೈಮ್ ತಗೊಳುತ್ತೆ ಅಲ್ವಾ. ಎಲ್ಲರ ಮನೇಲೂ ಹೀಗೆ ಅಲ್ವಾ, ಹಬ್ಬ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ದಿನ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಹಬ್ಬ ಆದಮೇಲೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಟೋಟಲಾಗಿ ಹಬ್ಬಕ್ಕೂ ಮುಂಚೆ ಕ್ಲೀನಿಂಗ್, ಹಬ್ಬ ಆದಮೇಲೂ ಕ್ಲೀನಿಂಗ್, ಟೋಟಲ್ ಕ್ಲೀನಿಂಗ್. ಇನ್ನು ಬನ್ನಿ ಫ್ರೆಂಡ್ಸ್, ಶಾವಿಗೆ ಖೀರು ಆಯಿತು. ಇನ್ನು ದೇವರ ನೈವೇದ್ಯಕ್ಕೆ ಇಟ್ಬಿಟ್ಟು ದೇವ್ರ ಪೂಜೆನ ಮಾಡ್ತೀನಿ. ನೋಡಿ, ನಾನು ನಿಮ್ಮನ್ನ ಹೆಚ್ಚಾಗಿ ಕಾಯಿಸೋಕೆ ಹೋಗಲ್ಲ. ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದರೆ ಕವಡೆನ ಕಳಿಸೋದೊಳಗಡೆಗೆ ಹಾಕಿ ಎಲ್ಲ ತರಿಸ್ಬಿಟ್ಟು ಮರ್ತ್ಕೊಂಡು ಅಲ್ಲೇ ಇರೋದನ್ನು ನೋಡಿದೆ. ಅಷ್ಟು ಬ್ಯುಸಿಲಿ ಒಳಗಡೆಗೆ ಹಾಕಿಲ್ಲ. ಇನ್ನು ನೀವೇ ನೋಡಿದ್ರಿ ಅಲ್ವಾ, ದೇವರಿಗೆ ಆರತಿ ಮಾಡಬೇಕಾದ್ರೆ ನಾನು 2 ದೀಪ ಇಟ್ಕೋಬೇಕು. ಆದರೆ ಮನುಷ್ಯರಿಗೆ ಆರತಿ ಮಾಡಬೇಕಾದ್ರೆ 1 ದೀಪ ಇಟ್ಕೊಂಡು ಮಾಡ್ತಾರಲ್ಲ, ಅದೇ ಥರ ಅಂದ್ಕೊಂಡು ನಾನು 1 ದೀಪದಲ್ಲಿ ಮಾಡಿಬಿಟ್ಟಿದ್ದೀನಿ. ಅದೊಂದು ತುಂಬ ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ನಾನು ಒಂದೇ ದೀಪನ ಇಟ್ಟು ದೇವರಿಗೆ ಆರತಿನ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಟೈಮಿಂದ ಇದೊಂದು ಮಿಸ್ಟೇಕು, 2 ದೀಪ ಇಟ್ಬಿಟ್ಟು ಮಾಡಬೇಕು. ಮತ್ತು ದೇವ್ರ ಕಳಸದೊಳಗಡೆ ಹಾಕೋಕ್ಕೆ ಕವಡೆನೇ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಇನ್ನು ಲಾಸ್ಟಲ್ಲಿ ನನಗೆ ಗೊತ್ತಾಯಿತು ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ಮಾಡಿಲ್ಲ ಅಂತ ಹೇಳಿ. ಮತ್ತು
ಈ ಥರ ಮಿಸ್ಟೇಕ್ನ ನೀವು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಹಾಕೋಕ್ಕೂ ಮುಂಚೆ ಎಲ್ಲನೂ ನಾನು ನೆನಪಿಟ್ಕೊಂಡು ಒಂದು ಗ್ಲಾಸ್ ಒಳಗಡೆ ಹಾಕಿಟ್ಕೊಂಡಿದ್ದೆ. ಇದನ್ನು ಕಳಸದೊಳಗಡೆ ಬೆಳಗ್ಗೆ ಎದ್ದ ತಕ್ಷಣ ಹಾಕಬೇಕು ಅಂತ ಹೇಳಿ ಅದು ಒಂದು ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೆಕ್ಸ್ಟ್ ಟೈಮಿಂದ ಈ ಥರ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು 2 ಡೇಸಿಂದ 3 ಟೈಮು ರೈಸ್ ತಿಂದು ಬೇಜಾರಾಗಿತ್ತು. ಹಾಗಾಗಿ ಇವತ್ತು ಮಸಾಲ ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಸ್ಕೂಲ್ಗೆ ಹೋಗಿದ್ದಾರೆ, ಇವತ್ತು ಮಾರ್ನಿಂಗ್ ಕ್ಲಾಸ್ ಅಲ್ವಾ. ಹಾಗಾಗಿ ಇನ್ನು ನಾನು ನನ್ನ ಮಗಳಿಗೆ ಯಾವತ್ತು ಸಾಟರ್ಡೆ ರಜಾ ಇರುತ್ತೆ. ಹಾಗಾಗಿ ಇವತ್ತು ನಾನು ಮತ್ತು ಲಕ್ಕಿಗಿಬ್ರಿಗೂ ಈ ಥರ ರೊಟ್ಟಿ ಮತ್ತು ಕಾಯಿ ಚಟ್ನಿನ ಮಾಡಿಕೊಂಡು ತಿಂತಾಯಿದ್ದೀವಿ. ಇನ್ನು ಕಳಸ ಜರ್ಸೋಕ್ಕೆ ಯಾಕೆ ಎತ್ತಿಲ್ಲ ಕಳಸನ ಅಂದರೆ ಕಳಸ ಜರುಗಿಸಿದ್ದೀನಿ. ಯಾಕೆ ಎತ್ತಿಲ್ಲ ಅಂತ ಅಂದರೆ ದೇವ್ರ ಮುಂದೆ ಇಟ್ಟಿರೋ ಅಂಥ ದೀಪ ಆದಮೇಲೆ ಎತ್ತೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಮೇಲೆ. ಇನ್ನು ದೀಪ ಎಲ್ಲ ಆರಾದಮೇಲೆ ಸಂಜೆ 4 ಗಂಟೆ ಆಗಿತ್ತು ಫ್ರೆಂಡ್. 4 ಗಂಟೆಯಲ್ಲಿ ನಾನು ದೇವಿನ ಈ ಥರ ವಿಸರ್ಜನೆ ಮಾಡ್ತಾಯಿದ್ದೀನಿ. ಮತ್ತು ಇದರೊಳಗಡೆ ಇರೋಂತಹ ನೀರನ್ನೆಲ್ಲ ಸ್ವಲ್ಪ ಮನೆಗೂ ಪ್ರೋಕ್ಷಣೆ ಮಾಡಿಬಿಟ್ಟು ಹಾಗೆ ಎಲ್ಲ ಗಿಡಗಳಿಗೂ ಹಾಕಿದ್ದೀನಿ. ಜಾಗಗಳವಲ್ಲ ಫ್ರೆಂಡ್ಸ್, ಇನ್ನು ನಾನು ನೆಡ್ತಾ ಇದ್ದೀನಿ. ಆಲ್ರೆಡಿ 3 ನೆಟ್ಟಿದ್ದೀನಿ, ಇನ್ನು 3 ಇಲ್ಲೊಂದು ನೆಡ್ತಾ ಇದ್ದೀನಿ. ಈಗ ಮೇಲೆ ಹೋಲ್ ಮಾಡಿ ಕಡ್ಡಿ ಐತಲ್ಲ ಕೊಡು, ಅಲ್ಲಿ ನೀರು ತರೋಕೆ ಹಂಗೆ ಒಂದು ಲೋಟದಲ್ಲಿ. ಲೋಟಸ್ ಸೀಡ್ಸ್. ಹಾಂ, ಹಾಕಿದ್ದೀನಿ. ಇಲ್ಲೊಂದು ಮತ್ತು ಇಲ್ಲೊಂದು ಇಷ್ಟು ಹಾಕಿದ್ದೀನಿ. ನೋಡೋಣ ಬರುತ್ತಾ ಬರಲ್ವೋ ಅಂತ. ನೀವು ನಿಮ್ಮ ಮನೆ ಕಳಸದೊಳಗಡೆ ಹಾಕಿರೋ ಲೋಟಸ್ ಸೀಡ್ಸ್ಗಳನ್ನೆಲ್ಲ ಈ ಥರ ಪಾಟ್ ಒಳಗಡೆ, ಇಲ್ಲಾಂದರೆ ನಿಮ್ಮ ಮನೆ ಹತ್ರ ಜಾಗ ಇದ್ದರೆ ಈ ಥರ ಹಾಕಿಡಿ. ನೋಡೋಣ ಬರುತ್ತಾ ಬರಲ್ವಾ ಅಂತ ಹೇಳಿ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ನನ್ನ ಇಷ್ಟಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದಂಥ ಸೀರೆ ಈ ಥರ ಇದೆ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು ಈ ಸೀರೆ. ಇದು ಬಂದು ಬ್ಲೌಸ್ ಪೀಸ್. ಹೇಗಿದೆ ಫ್ರೆಂಡ್ಸ್ ಕಮೆಂಟ್ ಮಾಡಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಬಾಯ್.